ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ಸೆಪ್ಟೆಂಬರ್ನಲ್ಲಿ ಡಿ ಬಾಸ್ ದರ್ಶನ್ ರವರಿಗೆ ಸಿಗಲಿದೆ ಬೇಲ್. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದರ್ಶನ್ ರವರ ಪರ ವಕೀಲರು ಒಂದು ಗುಡ್ ನ್ಯೂಸನ್ನು ಒಂದು ಡಿ ಬಾಸ್ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. ಸೊ ದರ್ಶನ್ ರವರಿಗೆ 1 ವರ್ಷಗಳ ಕಾಲ ಬೇಲ್ ಸಿಗೋದಿಲ್ಲ ಅಂತ ಒಂದು ಕೋರ್ಟ್ ತೀರ್ಪನ್ನು ನೀಡಿದೆ. ಆದರೂ ಯಾವ ರೀತಿಯಾಗಿ ದರ್ಶನ್ ರವರಿಗೆ ಬೇಲ್ ಸಿಗುತ್ತೆ, ಸೊ ಅಷ್ಟಕ್ಕೂ ಹೇಗೆ ಬೇಲನ್ನು ಕೊಡಿಸ್ತಾರೆ ಒಂದು ವಕೀಲರು, ಒಂದು ದರ್ಶನ್ ರವರ ಪರ ವಕೀಲರು ದರ್ಶನ್ ರವರಿಗೆ ಹೇಗೆ ಬೇಲನ್ನು ಕೊಡಿಸ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಡಿ ಬಾಸ್ ದರ್ಶನ್ ರವರು ಹಲವಾರು ಕೆಟ್ಟ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ಎಷ್ಟು ಸತ್ಯವೋ ಅಷ್ಟೇ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ಮೊಟ್ಟ ಮೊದಲನೇದಾಗಿ ಹಲವಾರು ಕೆಟ್ಟ ಕೆಲಸ ಅನ್ನೋದಕ್ಕಿಂತ ಇದು ಒಂದೇ ಕೆಲಸ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾವ ರೀತಿಯಾಗಿ ಅಪ್ಪ ಅಂತಂದರೆ, ಸೊ ಯಾವುದೋ ಒಂದು ಕೆಟ್ಟ ಗಳಿಗೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಈ ಕೆಲಸವನ್ನು ದರ್ಶನ್ ರವರು ಮಾಡಿಬಿಟ್ರು. ಸೊ ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಈ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಇವರೇನು ಸರಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇವ್ರು ಮಾಡಿರೋದು ಒಳ್ಳೆಯದು, ಇವರಿಗೆ ಶಿಕ್ಷೆ ಆಗಬಾರ್ದು, ಸೊ ಇವ್ರು ಹೊರಗಡೆ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಮಾಡಿರೋ ತಪ್ಪಿಗೆ ಒಂದು ಶಿಕ್ಷೆ ಆಗಲೇಬೇಕು, ಅದನ್ನು ನಾನು ಹೇಳ್ತಾ ಇಲ್ಲ. ಆದರೆ ಎಷ್ಟೋ ಒಳ್ಳೆಯ ಕೆಲಸಗಳನ್ನು ಕೂಡ ದರ್ಶನ್ ರವರು ಮಾಡಿದ್ದಾರೆ. ಸೊ ಹೊರಗಡೆ ಇದ್ದಾಗ ಎಷ್ಟೋ ಜನರ ಬಾಳಿಗೆ ಆಸರೆಯಾಗಿದ್ದಾರೆ, ಎಷ್ಟೋ ಜನರಿಗೆ ಆಸರೆಯಾಗಿದ್ದಾರೆ. ಸೊ ಹಸಿದವರಿಗೆ ಅನ್ನವನ್ನು ನೀಡಿದ್ದಾರೆ, ಎಷ್ಟೋ ಪ್ರಾಣಿ ಪಕ್ಷಿಗಳನ್ನು ಕೂಡ ದತ್ತು ತೆಗೆದುಕೊಂಡ್ಬಿಟ್ಟು ಸಾಕಿದ್ದಾರೆ. ಸೊ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಕೂಡ ಜನ ಯಾಕೆ ಆ ತಪ್ಪನ್ನು ಎತ್ತಿ ಹಿಡಿತಾ ಇದ್ದಾರೆ? ಸೊ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ? ಇನ್ನು ಮೊಟ್ಟ ಮೊದಲನೇದಾಗಿ ದರ್ಶನ್ ರವರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅದು ಇಷ್ಟೊಂದು ಹೈಲೈಟ್ ಆಗ್ತಾ ಇರಲಿಲ್ಲ. ಇನ್ನು ಮೊನ್ನೆಷ್ಟೇ ಯಾವುದೋ ಒಬ್ಬ ರಾಜಕಾರಣಿ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಜೀವಾವಧಿ ಶಿಕ್ಷೆ ಆದರೂ ಕೂಡ ಅವರಿಗೆ ಬೇಲ್ ಸಿಕ್ಕಿದೆ ಅಂತಕ್ಕಂಥದ್ದು ಕೂಡ ಕೇಳಿ ಬರ್ತಾ ಇತ್ತು. ಸೊ ಎಲ್ಲೋ ನ್ಯೂಸಲ್ಲಿ ಓದಿದೆ. ಸೊ ಈ ರೀತಿಯೆಲ್ಲ ಇರಬೇಕಾದ್ರೆ, ಸೊ ಇನ್ನೂ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತ ಇನ್ನೂ ಕೂಡ ಪ್ರೂವ್ ಆಗಿಲ್ಲ. ಸೊ ಆದರೂ ಕೂಡ ದರ್ಶನ್ ಅವರಿಗೆ ಯಾಕೆ ಬೇಲ್ ಸಿಗ್ತಿಲ್ಲ? ಸೊ ಇದು ನಮ್ಮ ಸರ್ಕಾರನ, ಇದು ನಮ್ಮ ಸಮಾಜನ? ಸೊ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಲೇಬೇಕು. ನಾನೇನು ದರ್ಶನ್ ರವರ ಪರವಾಗಿ ಮಾತನಾಡ್ತಾ ಇಲ್ಲ. ಸೊ ದರ್ಶನ್ ರವರು ತಪ್ಪು ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ಅಂದಿಲ್ಲ. ಸೊ ಆದರೆ ಈ ಥರ ಒಬ್ರಿಗೊಂದು ಇನ್ನೊಬ್ರಿಗೊಂದು ಯಾಕೆ ಈ ರೀತಿ? ಸೊ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತೆ? ಇನ್ನು ನೋಡಬೇಕಪ್ಪ ಅಂತಂದರೆ ದರ್ಶನ್ ರವರ ಪರ ವಕೀಲರು ಇದ್ದಾರಲ್ಲ, ಸೊ ಇವರು ಬೇಲನ್ನು ಕೊಡಿಸುವ ವಿಚಾರದಲ್ಲಿ ಇದ್ದಾರೆ. ದರ್ಶನ್ ರವರಿಗೆ ಖಂಡಿತವಾಗ್ಲೂ ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ದರ್ಶನ್ ರವರ ಪರ ವಕೀಲರು ಹೇಳಿದ್ದಾರಂತೆ. ಸೊ ಅಷ್ಟಕ್ಕೂ ಹೇಗೆ ಸಿಗುತ್ತೆ ಬೇಲು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ, ದರ್ಶನ್ ರವರ ವೃತ್ತಿ ಹಾನಿಯನ್ನು ಇಟ್ಕೊಂಡ್ಬಿಟ್ಟು ಬೇಲನ್ನು ಕೇಳಲು ಇದ್ದಾರಂತೆ. ಸೊ ಹೌದು ಸ್ನೇಹಿತರೆ, ದರ್ಶನ್ ರವರ ವೃತ್ತಿ ಹಾನಿ ಮತ್ತು ತಾಯಿ ಅನಾರೋಗ್ಯವನ್ನು ಇಟ್ಕೊಂಡ್ಬಿಟ್ಟು ಬೇಲನ್ನು ಕೇಳುವ ಯೋಚನೆಯಲ್ಲಿ ದರ್ಶನ್ ರವರ ಪರ ವಕೀಲರು ಇದ್ದಾರಂತೆ. ಸೊ ತಾಯಿಯ ಅನಾರೋಗ್ಯವನ್ನು ಇಟ್ಕೊಂಡ್ಬಿಟ್ಟು ದರ್ಶನ್ ರವರಿಗೆ ಬೇಲ್ ಕೇಳಿದ್ರೆ 100% ಬೇಲ್ ಸಿಗುತ್ತೆ ಅನ್ನೋ ಮಾತನ್ನು ದರ್ಶನ್ ರವರ ಪರ ವಕೀಲರು ಹೇಳಿದ್ದಾರಂತೆ. ಸೊ ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಸೊ ದರ್ಶನ್ ರವರಿಗೆ ಬೇಲ್ ಸಿಗಬೇಕು ಅಥವಾ ಅವ್ರು ಮಾಡಿರೋ ತಪ್ಪಿಗೆ ಒಳಗಡೆನೇ ಇರಬೇಕಾ, ಒಳಗಡೆನೇ ತಮ್ಮ ಜೈಲಿನ ಒಳಗಡೆನೇ ಜೀವನವನ್ನು ನಡೆಸ್ಕೊಳ್ಬೇಕಾ, ಜೀವಾವಧಿ ಶಿಕ್ಷೆ ಆಗಬೇಕಾ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ.